ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಮಂಗಳೂರಿಗೆ ಹೋಗಿದ್ವಿ. ನನ್ನ ತಂಗಿ ಮಗಳಿಗೆ ಮಂಗಳೂರಲ್ಲಿ ಔಟಿಂಗ್ ಇತ್ತು ಕಾಲೇಜಲ್ಲಿ. ಹಾಗಾಗಿ ಎಲ್ಲರೂ ಮಂಗಳೂರು ಹೋಗಿ ಬಂದ್ವಿ. ಆವಾಗ ಹೋದಾಗ ಬೀಚ್ಗೆ ಹೋಗೋಣ ಅಂತಂದ್ಬಿಟ್ಟು ಹೋದ್ವಿ. ಅದು ತಣ್ಣೀರು ಬೀಚ್ ಅಂತ ಹೇಳಿ ಹೋದ್ವಿ. ಅಲ್ಲಿ ನೀರು ಮತ್ತು ಅಲೆಗಳು ಜಾಸ್ತಿ ಇತ್ತು, ಒಳಗಡೆ ಬಿಡ್ತಾ ಇರಲಿಲ್ಲ. ಒಂದು ಹಗ್ಗ ಕಟ್ಬಿಟ್ಟಿದ್ರು, 100 ಮೀಟ್ರ್ ಒಳಗಡೆ ಹೋಗಬೇಕು ನೀರು, ನಾವು ಸಮುದ್ರ ನೋಡಬೇಕು ಅಂತಂದರೆ. ಹಾಗಾಗಿ ಒಳಗಡೆ ಬಿಟ್ಟಿಲ್ಲ ನಮ್ಮನ್ನು. ಇನ್ನೇನು ಮಾಡೋದು, ಗಾಳಿ ಬೀಸ್ತಾ ಇತ್ತು. ಹಾಗಾಗಿ ಗಾಳಿಪಟ ಬಿಡೋಣ ಅಂತಂದ್ಬಿಟ್ಟು ಒಂದು ಗಾಳಿಪಟ ತೊಗೊಂಡು ಬಂದ್ವಿ. ಇದು ಫುಲ್ಲು ಎಲ್ಲರೂ ಬಂದವರೆಲ್ಲರೂ ಅಲ್ಲಿ ಗಾಳಿಪಟ ಬಿಡ್ತಾಯಿದ್ರು. ಆಲ್ಮೋಸ್ಟ್ ಆವಾಗಲೇ ಬಿಡ್ತಾಯಿದ್ರು. ಹಾಗಾಗಿ ನಾವು ಒಂದು ಲೈಫಲ್ಲಿ ಯಾವಾಗಲೂ ಬಿಟ್ಟಿರಲಿಲ್ಲ ಇದನ್ನು ಗಾಳಿಪಟನ. ಫಸ್ಟ್ ಇವತ್ತೇ ಹಾರಿಸೋಣ ಅಂತ ಅಂದ್ಬಿಟ್ಟು ತೊಗೊಂಡು ಬಂದ್ವಿ. ಎಲ್ಲರೂ ಖುಷಿಯಿಂದ ಹಾರಿಸ್ತಾಯಿದ್ರು. ಒಂಥರ ಅಲ್ಲಿ ಗಾಳಿ ಬೀಸೋದು ಎಲ್ಲ ಒಂಥರ ತಣ್ಣಗೆ, ಒಂಥರ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅಷ್ಟು ಚೆನ್ನಾಗಿತ್ತು. ಸುಮಾರು ಒಂದು 30-40 ಕೈಟು ಬಿಡ್ತಾಯಿದ್ರು ಅಲ್ಲಿ. ಸರಿ ಆಯಿತು ಅಂದ್ಬಿಟ್ಟು ಒಂಥರ ಇಷ್ಟ ಆಯಿತು. ಒಳಗಡೆ ಬಿಡದೇ ಇರೋದು ಒಂಥರ ಅಂದರೆ ನೋಡಿಕೊಂಡು ಸಮಾಧಾನವಾಗಿ ಮಾತಾಡಿಕೊಂಡು ಕೂತ್ಕೊಂಡು ಅಲ್ಲೆಲ್ಲ ಆಟ ಆಡಿಕೊಂಡು ಬಂದಿದ್ದಾಯಿತು. ಅಂದರೆ ನೀರೊಳಗಡೆ ಹೋಗಲಿಲ್ಲ. ತುಂಬ ಅಲೆಗಳು, ಎಷ್ಟು ಅಲೆಗಳು ಅಂದರೆ ಸಂಜೆ ಆಗ್ತಿದ್ದಂಗೆ ಇನ್ನೂ ಜಾಸ್ತಿ ಆಗುತ್ತಂತೆ. ಅಂದರೆ 10 ನಿಮಿಷಕ್ಕೂ ಮಳೆ ಬರೋದು. ಅಲ್ಲಿ ಮಳೆ ಬಂದಾಗ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಏನೂ ಇರಲಿಲ್ಲ. ನಾನಂತೂ ಅಂಬ್ರೆಲಾ ತೊಗೊಂಡೋಗಿದ್ದೆ. 3 ಅಂಬ್ರೆಲಾ ತೊಗೊಂಡೋಗಿದ್ವಿ. ಎಲ್ಲರೂ ಮಳೆ ಬಂದಾಗ ಹಿಡ್ಕೊಂಡು ನಿಂತ್ಕೊಂಡ್ಬಿಡೋದು. ಆಮೇಲೆ ಮಳೆ ಹೋದ್ಮೇಲೆ ಪುನಃ ಅದನ್ನು ಕ್ಲೋಸ್ ಮಾಡಿ ಮಾಮೂಲಿ ಥರನೇ ಇರೋದು. ಆ ಥರ ಇತ್ತು ಮಳೆಯಲ್ಲಿ. ಒಂದು ಕಾಲು ಗಂಟೆಗೂ ಬಿಸಿಲು ಬರೋದು, ಪುನಃ ಮೋಡ ಆಗೋದು. ಅಲ್ಲೇ ನಾವು ಇಲ್ಲಿ ನಿಂತಿರ್ತೀವಿ, ಇನ್ನೊಂದು ಸ್ವಲ್ಪ ಒಂದು 100-150 ಮೀಟ್ರ್ ಮುಂದೆ ಮಳೆನೇ ಇರಲ್ಲ. ಆ ಥರ ನಮಗೆ ಅನುಭವ ಆಗಿದ್ದು ತುಂಬ ಚೆನ್ನಾಗಿತ್ತು. ಎಲ್ಲರಿಗಿಂತ ಮೇಲೆ ಬಿಡಬೇಕು ಅಂತ ಒಂದು ಚಾಲೆಂಜ್ ತೊಗೊಂಡು ಅವತ್ತು ಎಲ್ಲರೂ ಸೇರಿಕೊಂಡು ಬಿಟ್ವಿ. ಎಲ್ಲದಕ್ಕಿಂತ ಮೇಲೆ ಹೋಗಲಿ ಅಂತಂದ್ಬಿಟ್ಟು ಬಿಟ್ವಿ. ಹೋಯ್ತು. ಆಮೇಲೆ ನಾವೂ ಒಂದು ಸ್ವಲ್ಪ ಎಲ್ಲ ಹೊರಗಡೆ ಹೋಗಬೇಕಿತ್ತು. ಮಳೆ ಆವಾಗವಾಗ ಬರ್ತಿತ್ತು. ರೂಮ್ಗೆ ಹೋಗಬೇಕಿತ್ತು. ಒಂದು ಸ್ವಲ್ಪ ಏನೋ ಪರ್ಚೇಸಿಂಗ್ ಕೂಡ ಇತ್ತು. ಮಗಳಿಗೇನೋ ತೊಗೋಬೇಕಿತ್ತು, ಹಾಸ್ಟೆಲಿಗೆ ಬಿಟ್ಬಿಡ್ಬೇಕಲ್ಲ ಅಂತ ಹೇಳಿಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ. ನೋಡಿ, ಇವರೆಲ್ಲರೂ ಬಿಡ್ತಾ ಇದ್ದಾರೆ ಕಿರ್ಚ್ಕೊಂಡು, ಮೇಲೋಗು, ಹೇಳಿ ಬಿಡು, ದಾರ ಬಿಡು, ನಾನು ಸುತ್ಕೊತೀನಿ ಅಂತ ಫುಲ್ ಎಂಜಾಯ್ ಮಾಡ್ಕೊಂಡು ಬಂದ್ವಿ.